ಪ್ರತಾಪ್ ಅವರು ನಾವು ಎಷ್ಟೇ ಐಷಾರಾಮಿ ಹೋಟೆಲ್ನಲ್ಲಿ ಭರ್ಜರಿ ಊಟ ಮಾಡಿದ್ರೂ ಕೂಡ ಅದು ತಾಯಿ ಮಾಡಿಕೊಡುವ ಮುದ್ದೆ ಬಸ್ಸಾರಿನ ಮುಂದೆ ಏನೂ ಇಲ್ಲ, ಅದರಲ್ಲಿ ಸಿಗುವ ನೆಮ್ಮದಿ ಬೇರೆಲ್ಲೂ ಸಿಗೋದಿಲ್ಲ ಅಂತ ಸುದೀಪ್ ಅವರಿಗೆ ಹೇಳಿದ್ದು ಅಕ್ಷರಶಃ ಸತ್ಯ. ಪ್ರತಾಪ್ ಅವರು ಹೋಟೆಲ್ರವರ ಕಣ್ಣು ಪರ್ಸ್ ಮೇಲೆ ಇರುತ್ತೆ, ಆದರೆ ತಾಯಿಯ ಕಣ್ಣು ಹೊಟ್ಟೆ ಮೇಲೆ ಇರುತ್ತೆ. ಹಾಗಾಗಿ ತಾಯಿಯ ಜೊತೆ ತಾಯಿಯ ಕೈ ಅಡಿಗೆ ತಿನ್ನೋ ರುಚಿನೇ ಬೇರೆ, ಅದರ ಮಜಾನೇ ಬೇರೆ, ಅಲ್ಲಿ ಸಿಗೋ ನೆಮ್ಮದಿಯೇ ಬೇರೆ ಅಂತ ಹೇಳಿದ್ದು ನಿಜಕ್ಕೂ ಅಪ್ಪಟ ಸತ್ಯವೇ ಸರಿ. ಪ್ರತಾಪ್ ಅವರು ನಿಜಕ್ಕೂ ಹಳ್ಳಿಗಾಡಿನಿಂದ ಬಂದ ಒಬ್ಬ ಉತ್ತಮ ಯುವಕ. ಆತನ ಅನುಭವ ಮತ್ತೆ ಆತ ಅನುಭವಿಸಿದ ನೋವು ಅವನನ್ನು ಒಬ್ಬ ಪರಿಪಕ್ವ ವ್ಯಕ್ತಿಯನ್ನಾಗಿ ಮಾಡಿದೆ ಎಂದರೆ ತಪ್ಪಾಗಲಾರದು. ಈ ವಯಸ್ಸಿಗೆ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಂಡಿರುವ ಪ್ರತಾಪ್ ನಿಜಕ್ಕೂ ಸಾಕಷ್ಟು ನೋವುಗಳನ್ನು ಅನುಭವಿಸಿ ಈಗ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಎಂದರೆ ತಪ್ಪಾಗಲಾರದು. ಅದುವೇ ಬಹುಶಃ ಬಿಗ್ ಬಾಸ್ ಮನೆಯೊಳಗಿನ ಪ್ರತಾಪ್ ಅವರು ಅತ್ಯಂತ ಜವಾಬ್ದಾರಿಯುತವಾಗಿ ಹಾಡಲು ಉತ್ತಮ ಪ್ರೇರೇಪಣೆ ಆಗಿರಬಹುದು. ಬಹುಶಃ ಅವರು ಅನುಭವಿಸಿದ ನೋವಿನಿಂದ ಅವರು ಕಲಿತ ಪಾಠ ಹಲವಾರು. ಅದನ್ನೇ ಅವರು ಬಿಗ್ ಬಾಸ್ನ ಒಳಗೆ ಕೂಡ ಪ್ರತಿಬಿಂಬಿಸುತ್ತಿದ್ದಾರೆ. ಅದರಿಂದಲೇ ಏನೋ ಬಹಳಷ್ಟು ಜನ ಅಭಿಮಾನಿಗಳು ಅವರಿಗೆ ಸೃಷ್ಟಿಯಾಗಿದ್ದಾರೆ. ಆದರೆ ಪ್ರತಾಪ್ ಅವರು ಈ ಮಾತನ್ನು ಹೇಳಿದಾಗ ನಿಜಕ್ಕೂ ಸುದೀಪ್ ಅವರು ಕೂಡ ಬಹಳಷ್ಟು ಭಾವುಕರಾಗಿದ್ದರು. ಸುದೀಪ್ ಅವರ ಭಾವುಕತೆ ಅವರ ಮುಖದಲ್ಲಿಯೇ ಗೋಚರಿಸುತ್ತಿತ್ತು. ಸುದೀಪ್ ಅವರು ಪ್ರತಾಪ್ ಅವರನ್ನು ನೋಡಿ ಕೈ ಮುಗಿದದ್ದು ಇದಕ್ಕೆ. ಬಹುಶಃ ಯಾರೇ ಆದರೂ ತಾಯಿಯ ಕೈ ರುಚಿಯ ಮುಂದೆ ಬೇರೆಲ್ಲವೂ ನಿಜಕ್ಕೂ ತೃಣಕ್ಕೆ ಸಮಾನ. ಹಾಗಾಗಿಯೇ ಎಲ್ಲರೂ ತಾಯಿಯ ಬೆಲೆ ಅದನ್ನು ಬಹುಶಃ ಪ್ರತಾಪ್ ಅವರು ಅರಿತುಕೊಂಡಿದ್ದಾರೆ. ಅವರು ಸ್ವಂತ ತಂದೆ ತಾಯಿ ತಂಗಿಯ ಜೊತೆ ಮಾತನಾಡದೇ ಇದ್ದ ಆ ದಿನಗಳು ಬಹುಶಃ ಅವರಿಗೆ ತಾಯಿಯ ಬೆಲೆಯನ್ನು ತಿಳಿಸಿದೆ ಎಂದೆನಿಸುತ್ತದೆ. ಪ್ರತಾಪ್ ಅವರ ಜೀವನ ಇನ್ಮುಂದೆ ಉತ್ತಮವಾಗಲಿ. ಅವರು ಕೂಡ ತಂದೆ ತಾಯಿ ತಂಗಿಯೊಂದಿಗೆ ಉತ್ತಮ ಜೀವನವನ್ನು ನಡೆಸಲಿ. ಬಿಗ್ ಬಾಸ್ ಗೆಲುವು ಅವರ ಜೀವನವನ್ನು ಬದಲಾಯಿಸಲಿ ಎಂದು ನಾನು ನನ್ನ ಚಾನಲ್ನ ಪರವಾಗಿ ಹಾರೈಸುತ್ತೇನೆ. ನಿಜಕ್ಕೂ ಸಹೃದಯ ಕನ್ನಡಿಗರು ಅವರ ಮೇಲೆ ತೋರಿಸುತ್ತಿರುವ ಪ್ರೀತಿಯೇ ಬಹುಶಃ ಅವರ ಗೆಲುವಾಗಿದೆ. ತುಕಾಲಿ ಸಂತೋಷ್ ಅವರು ಹೇಳುವಂತೆ ಇದು ಕೇವಲ ಪ್ರತಾಪ್ ಅವರ ಗೆಲುವಲ್ಲ, ಅವರನ್ನು ಪ್ರೀತಿಸುವ ಬಹುಕೋಟಿ ಕನ್ನಡಿಗರ ಗೆಲುವಾಗಿದೆ. ಪ್ರತಾಪ್ ಅವರು ಬಿಗ್ ಬಾಸ್ ಅನ್ನು ಗೆಲ್ಲಲಿ, ಹಾಗೆ ಅವರ ಜೀವನವು ಉತ್ತಮವಾಗಲಿ. ಇನ್ನು ಮುಂದೆ ಅವರು ಹೊರಗಡೆ ಬಂದು ಅವರು ಹಿಂದೆ ಮಾಡಿದಂತೆ ರೈತರಿಗೆ ಉತ್ತಮ ಕೆಲಸಗಳನ್ನು ಮಾಡಲಿ, ಹಾಗೆ ರೈತರಿಗೆ ಅವರಿಂದ ಸಹಾಯವಾಗಲಿ. ಅವರು ಮತ್ತೆ ಹಳ್ಳಿಗಾಡಿನಲ್ಲಿ ತಮ್ಮ ದೈನಂದಿನ ಚಟುವಟಿಕೆಗಳಿಂದ ರೈತರಿಗೆ ಸಹಾಯ ಮಾಡಿ ರೈತರ ಬದುಕು ಕೂಡ ಹಸನಾಗಲಿ ಎಂದು ಹಾರೈಸುತ್ತೇನೆ. ನಿಜಕ್ಕೂ ಈತ ಹೊರಗಡೆ ಬಂದು ರೈತರಿಗೆ ಅನುಕೂಲಕರವಾಗುವ ಮತ್ತಷ್ಟು ಕೆಲಸಗಳನ್ನು ಮಾಡಿದರೆ ನಿಜಕ್ಕೂ ಉತ್ತಮವಾಗುತ್ತದೆ.